ನಮಸ್ತೆ, ಹರೇ ಕೃಷ್ಣ. ಎಲ್ಲರಿಗೂ 888 ಕನ್ನಡ ಟ್ಯಾರೋ ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಟಾಪಿಕ್ ರಾಯರಿಂದ ನಿಮ್ಗೆ ಏನು ಮೆಸೇಜಸ್ ಸಿಗ್ತಿದೆ ಅನ್ನೋದನ್ನ ಈ ಒಂದು ರೀಡಿಂಗಲ್ಲಿ ನೋಡೋಣ. ಇದು ಒಂದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಯಾವಾಗ ಇದನ್ನು ನೀವು ವಾಚ್ ಮಾಡ್ತೀರಾ ಈ ಒಂದು ರೀಡಿಂಗ್ನ, ಆಗ ಇದು ನಿಮಗೆ ರೆಸನೇಟ್ ಆಗುತ್ತೆ. ಇವತ್ತು ಪಿಕ್ ಅ ಕಾರ್ಡ್ ರೀಡಿಂಗ್ ಆಗಿರೋದಿಲ್ಲ. ಇದು ಒಂದು ಜನರಲ್ ರೀಡಿಂಗ್. ಯಾವುದು ನಿಮಗೆ ರೆಸನೇಟ್ ಆಗುತ್ತೆ ಅದು ಮಾತ್ರ ತಗೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಪ್ರೀತಿಗೆ, ನಿಮ್ಮೆಲ್ಲರ ಕಮೆಂಟ್ಸ್ಗೆ ಥ್ಯಾಂಕ್ ಯು. ಮೊದಲೇದಾಗಿ ಬಲ್ಲಿಂದ ನಿಮ್ಗೆ ಏನು ಮೆಸೇಜಸ್ ಇದೆ, ರಾಯರಿಂದ ನಿಮಗೆ ಏನು ಮೆಸೇಜಸ್ ಸಿಗ್ತಿದೆ ಅನ್ನೋದನ್ನು ನೋಡೋಣ. ಯಾವುದೋ ಒಂದು ಆಲೋಚನೆ ಹಾಗೂ ಯಾವುದೋ ಒಂದು ಮನಸ್ಸಲ್ಲಿ ಒಂದು ರೀತಿ ತುಂಬ ಸ್ಟ್ರೆಸ್, ಒಂದು ರೀತಿ ನಿಮ್ಗೆ ಏನೋ ಒಂದು ರೀತಿ ಟೆನ್ಷನ್ ಇದೆ. ಆ ಟೆನ್ಷನಿಂದ ಹಾಗೂ ಆ ಸ್ಟ್ರೆಸ್ಸಿಂದ ಹಾಗೂ ಭಯದಿಂದ ಹೊರಗಡೆ ಬರ್ತಿದ್ದೀರಾ. ಹಾಗೆ ಮುಂದಿನ ದಿನಗಳಲ್ಲಿ ಈ ಎಲ್ಲ ಚಿಂತೆಗಳಿಂದ ನಿಮ್ಮನ್ನು ರಾಯರು ದೂರ ಮಾಡ್ತಿದ್ದಾರೆ. ಹೊಸ ದಿಕ್ಕು, ಹೊಸ ದಾರಿನ ನಿಮಗೆ ರಾಯರು ತೋರಿಸ್ಕೊಡ್ತಿದ್ದಾರೆ. ಲೆಟ್ಸ್ ಸಿ ಕಾರ್ಡ್ಸಿಂದ ನಿಮಗೆ ಏನು ಮೆಸೇಜಸ್ ಸಿಗ್ತಿದೆ ನೋಡೋಣ. ಮುಂದಿನ ದಿನಗಳಲ್ಲಿ ನೀವು ಯಾವುದಾದ್ರೂ ಒಂದು ಸ್ಥಳಕ್ಕೆ ವಿಸಿಟ್ ಮಾಡಬಹುದು. ಆ ಒಂದು ಸ್ಥಳದಲ್ಲಿ ನಿಮಗೆ ಗಿಡಗಳ ಮಧ್ಯದಲ್ಲಾಗಿರ್ಬೋದು, ಬಂಡೆ ಮಧ್ಯದಲ್ಲಾಗಿರಬಹುದು, ಅಥವಾ ನೀರಿನ ಮಧ್ಯದಲ್ಲಿ ಸಮಥಿಂಗ್. ನನಗೆ ಇಲ್ಲಿ ಏನು ಎನರ್ಜೀಸ್ ಬರ್ತಿದೆ, ನಾನು ಅದನ್ನೇ ಮಾತ್ರ ತಿಳಿಸ್ತಿದ್ದೀನಿ. ಅಲ್ಲಿ ನಿಮಗೆ ಶಿವಲಿಂಗ ಕಾಣಿಸ್ಬಹುದು, ಶಿವನ ಮೂರ್ತಿ ನಿಮಗೆ ಕಾಣಿಸ್ಬಹುದು. ಅದನ್ನು ಮುಂದಿನ ದಿನಗಳಲ್ಲಿ ನೀವಾಗಿರ್ಬೋದು, ಮತ್ತನ್ಯಾರಾದರೂ ಆಗಿರ್ಬೋದು, ಆ ಒಂದು ಶಿವಲಿಂಗನ ಅಲ್ಲಿ ಪ್ರತಿಷ್ಠಾಪನೆ ಮಾಡಬಹುದು. ಈ ಎನರ್ಜೀಸ್ ಇಲ್ಲಿ ಸಿಕ್ಕಿದೆ, ನಾನು ಅದನ್ನು ತಿಳಿಸಿದ್ದೀನಿ. ಲೆಟ್ಸ್ ಸಿ ಕ್ಯಾಟ್ಸಿಂದ ನಿಮ್ಗೆ ಏನು ಮೆಸೇಜಸ್ ಸಿಗ್ತಿದೆ ಅನ್ನೋದನ್ನು ನೋಡೋಣ. ಯಾರನ್ನ ನೀವು ಕಂಪೇರ್ ಮಾಡ್ಕೋತಾ ಇದ್ದೀರಾ, ಆ ಕಂಪ್ಯಾರಿಸನ್ನ ಬಿಡಿ. ಇನ್ನಷ್ಟು ಒಳ್ಳೆಯ ಅವಕಾಶಗಳು, ಹಾಗೆ ಯಾವ ಅವಕಾಶನ ನೀವು ಕಳ್ಕೊಂಡಿದ್ದೀನಿ ಅಂತ ಸಫರ್ ಮಾಡ್ತಿದ್ದೀರಾ, ಬೇಸರ ಆಗಿದೆ, ಅವಕಾಶದಿಂದ ನಿಮಗೆ ಹೊಸ ಅವಕಾಶಗಳು ಸಿಗ್ತಿದೆ. ಹಾಗೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೊಸ ವಿಚಾರಗಳನ್ನ ನೀವು ತಿಳ್ಕೊಳ್ತಿದ್ದೀರಾ, ಮಾಹಿತಿನ ನೀವು ಕಲೆಕ್ಟ್ ಮಾಡ್ತಿದ್ದೀರಾ. ನಿಮ್ಮ ಕುಟುಂಬಕ್ಕೆ, ನಿಮ್ಮ ಪರ್ಸ್ನಲ್ಗೆ ತುಂಬ ಇಂಪಾರ್ಟೆಂಟ್ ಇರುವಂಥ ವಿಚಾರಗಳ ಬಗ್ಗೆ ಇನ್ನಷ್ಟು ಚರ್ಚೆ ಮಾಡ್ತಿದ್ದೀರಾ. ಹಾಗೆ ಯಾವುದು ಸ್ಟ್ರಕ್ ಇದೆ, ಆ ಸ್ಟ್ರಕ್ಕಿಂದ ಹೊರಗಡೆ ಬರ್ತಿದ್ದೀರಾ. ಯಾರು ಸಪೋರ್ಟ್ ಇಲ್ಲ, ಯಾರು ಹೆಲ್ಪ್ ಇಲ್ಲ, ಯಾರು ನನ್ನ ಜೊತೆ ಇಲ್ಲ ಅಂತ ನೀವು ಅಂದ್ಕೊಂಡಿದ್ದೀರಾ. ಖಂಡಿತ ಮುಂದಿನ ದಿನಗಳಲ್ಲಿ ಖಂಡಿತ ರಾಯರು ನಿಮ್ಮ ಲೈಫಿಗೆ ಹೊಸ ವ್ಯಕ್ತಿಗಳನ್ನ ಕಳಿಸ್ಕೊಡ್ತಿದ್ದಾರೆ. ಹೊಸ ವಿಚಾರಗಳ ಬಗ್ಗೆ ನಿಮ್ಮ ತಲೆ ಓಡ್ತಿದೆ, ಹೊಸ ವಿಚಾರನ ನೀವು ನೋಡ್ತಿದ್ದೀರಾ, ಗಮನಿಸ್ತಿದ್ದೀರಾ. ಸೆಲೆಬ್ರೇಷನ್ ಇದೆ, ಹ್ಯಾಪಿನೆಸ್ ಇದೆ. ಆ್ಯಂಡ್ ಯಾವ್ದು ಬೇಡ ಅದು ಲೆಟ್ ಗೋ ಮಾಡಿ. ಆ್ಯಂಡ್ ಯಾವ್ದು ಇಂಪಾರ್ಟೆಂಟ್ ಇದೆ ಅದ್ರ ಬಗ್ಗೆ ಗಮನ ಕೊಡಿ. ಹಾಗೆ ನಿಮ್ಮ ಪೂರ್ವಜರ ಒಂದು ಆಶೀರ್ವಾದ ಕೂಡ ನಿಮ್ಮ ಜೊತೆ ಇದೆ. ಹಾಗೆ ನೀವು ಹೆಚ್ಚು ಬರ್ಡ್ಸ್ ಆಗಿರ್ಬೋದು, ಪ್ರಾಣಿಗಳಾಗಿರ್ಬೋದು, ಸಣ್ಣ ಪುಟ್ಟ ಇರುವೆಗಳಾಗಿರ್ಬೋದು, ಹೆಚ್ಚಾಗಿ ವಾಚ್ ಮಾಡ್ತಿರ್ಬೋದು. ನವಡೇಸ್ ಇರ್ಬೋದು, ಮುಂದಿನ ದಿನಗಳಲ್ಲಿ ಇರಬಹುದು. ಏನೋ ಒಂದು ಒಳ್ಳೇದಾಗ್ತಿದೆ, ಹಾಗೂ ಏನೋ ನೀವು ಇನ್ಫಾರ್ಮೇಷನ್ ತಿಳ್ಕೊಳ್ಬೇಕು ಅಂತ ನಿಮ್ಮ ಮನಸ್ಸು ಹೇಳ್ತಿದೆ. ನಿಮ್ಮ ಅಂತರಾತ್ಮ ಹೇಳ್ತಿದೆ. ಬಟ್ ನೀವು ಇನ್ನಷ್ಟು ಫೋಕಸ್ ಮಾಡ್ತಿಲ್ಲ. ಹಾಗೆ ಯಾಕೋ ಒಂದು ರೀತಿ ಮನಸ್ಸಲ್ಲಿ ನಂಬಿಕೆನ ಕಳ್ಕೊಳ್ತಾ ಇದ್ದೀರಾ. ಆ ನಂಬಿಕೆನ ರಾಯರು ಹೆಚ್ಚು ಮಾಡ್ತಿದ್ದಾರೆ ಮುಂದಿನ ದಿನಗಳಲ್ಲಿ. ಹಾಗೆ ನಿಮ್ಮ ಒಂದು ಪೋಸ್ಟಿಂಗ್, ನಿಮ್ಮ ಒಂದು ಜಾಬ್ ಪೋಸ್ಟಿಂಗ್ ಕೂಡ ಚೇಂಜಸ್ ಆಗ್ತಿದೆ. ಮುಂದಿನ ದಿನಗಳಲ್ಲಿ ನೀವು ಮಾಡುವ ಕೆಲಸನ ಜನ ರೆಕಗ್ನೈಸ್ ಮಾಡ್ತಿದ್ದಾರೆ. ಹಾಗೆ ಅದರಿಂದ ನಿಮ್ಮನ್ನು ತುಂಬ ಗೌರವಿಸ್ತಿದ್ದಾರೆ, ಇಷ್ಟಪಡ್ತಿದ್ದಾರೆ. ನೀವೇನಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಆಗ್ತಿದ್ದೀರಾ, ಏನು ಮಾಡಬೇಕು, ಏನು ಕಲಿಬೇಕು, ಏನು ನೀವು ಮುಂದೆ ಹೋಗಬೇಕು, ಅಥವಾ ನಿಮ್ಮ ಎಜುಕೇಷನ್ ವಿಚಾರವಾಗಿರ್ಬೋದು, ಅಥವಾ ಯಾವುದೇ ಒಂದು ಸಮಾರಂಭಕ್ಕಾಗಿರ್ಬೋದು, ಏನೇ ನೀವು ಸಿಂಗಿಂಗ್, ಡ್ಯಾನ್ಸಿಂಗ್ ಏನೇ ಕಲಿಬೇಕು ಅಂದ್ಕೊಂಡಿದ್ರು, ಖಂಡಿತ ನಿಮ್ಮ ಲೈಫಲ್ಲಿ ಒಂದು ಒಳ್ಳೆ ನಿರ್ಧಾರಗಳನ್ನ ತಗೋತಿದ್ದೀರಾ, ಮೇಜರ್ ಡಿಸಿಷನ್ಸ್ನ ತಗೋತಿದ್ದೀರಾ.
ಹೊಸ ವಿಚಾರಗಳು ನಿಮ್ಮ ಕಿವಿಗೆ ಬೀಳ್ತಿದೆ. ಖಂಡಿತ ಯಾವುದೇ ಕಡೆ ನಿಮಗೆ ಗಮನ ಹರಿಸ್ತಿದೆ ಅಥವಾ ನಿಮ್ಮ ಮನಸ್ಸು ಯಾವುದೇ ಕಡೆ ಸೆಳೆಸ್ತಿದೆ ನಿಮ್ಮನ್ನು, ಖಂಡಿತ ಅದ್ರ ಕಡೆ ಫೋಕಸ್ ಮಾಡಿ. ಖಂಡಿತ ನಿಮಗೆ ಹೆಚ್ಚಿನ ಸಕ್ಸಸ್ ಸಿಗ್ತಿದೆ. ನಿಮ್ಮ ಆಯ್ಕೆ ಯಾವುದಿತ್ತು, ಖಂಡಿತ ಆಯ್ಕೆ ಖಂಡಿತ ಕರೆಕ್ಟ್ ಇದೆ. ಅದನ್ನು ಇನ್ನಷ್ಟು ಮುಂದೆ ತಗೊಂಡು ಹೋಗಬೇಕಾಗಿರೋದು ನೀವುಗಳೇ. ಎಸ್, ಅದ್ರ ಕಡೆ ಹೆಚ್ಚಿನ ಫೋಕಸ್ ನೀವು ಮಾಡಬೇಕಾಗಿದೆ. ಏನಿಲ್ಲಿ ಗ್ರೂಪ್ ಬಿಸ್ನೆಸ್ನ ಶುರು ಮಾಡಿದ್ದೀರಾ ಅಥವಾ ನಿಮ್ಮ ಬಿಸ್ನೆಸ್ಸಲ್ಲಿ ಹೆಚ್ಚಿನ ಏನೋ ಒಂದು ರೀತಿ ಲಾಸ್ ಅನ್ನಿಸ್ತಾ ಇದೆ, ಯಾವುದು ಕೂಡ ಕಂಪ್ಲೀಟ್ ಅನ್ನಿಸ್ತಾ ಇಲ್ಲ, ಏನೋ ಒಂದು ರೀತಿ ಇನ್ಕಂಪ್ಲೀಟ್ ಅನ್ನಿಸ್ತಾ ಇದೆ, ನಿಮ್ಮ ಶ್ರಮಕ್ಕೆ ಪ್ರತಿಫಲ ಸಿಕ್ಕಿಲ್ಲ ಅಂತ ನೀವು ಅಂದ್ಕೊಂಡಿದ್ದೀರಾ, ಖಂಡಿತ ನಿಮ್ಮ ಶ್ರಮಕ್ಕೆ ಪ್ರತಿಫಲ ಸಿಗ್ತಿದೆ. ಯಾರಿಲ್ಲಿ ಅಸ್ಟ್ರಾಲಜಿ ರೀಡಿಂಗ್ ಕಲಿಬೇಕು ಅಂದ್ಕೊಂಡಿದ್ದೀರಾ, ಮತ್ತೆ ನಿಮ್ಮ ಎಜುಕೇಷನ್ ಡ್ರಾಪ್ ಆಗಿದೆ, ಎಜುಕೇಷನ್ ಮುಂದುವರಿಸಬೇಕು ಅಂದ್ಕೊಂಡಿದ್ದೀರಾ, ಹೆಚ್ಚಿನ ಸಕ್ಸಸ್ ಇದೆ. ಖಂಡಿತ ಕಂಟಿನ್ಯೂ ಮಾಡಿ. ಹಾಗೆ ಯಾರು ನಿಮಗೆ ಪ್ರೋತ್ಸಾಹಿಸ್ತಿಲ್ಲ ಅಂತ ಅನ್ಕೋಬೇಡಿ. ಗುರುಗಳ ಆಶೀರ್ವಾದ ಇದ್ದರೆ ಖಂಡಿತ ನಿಮ್ಮ ಲೈಫಲ್ಲಿ ಹೆಚ್ಚಿನ ಸಕ್ಸಸ್ನ ನೀವು ಸಿದ್ಧಿಪಡಿಸ್ಕೋತಾ ಇದ್ದೀರಾ. ನಿಮ್ಮ ಮೇಲೆ ನಂಬಿಕೆ ಇರಬೇಕು. ನಿಮ್ಮ ಮೇಲೆ ನಿಮ್ಮ ನಂಬಿಕೆ ಇರಲಿ, ನಿಮ್ಮ ಕೆಲಸದ ಮೇಲೆ ನಂಬಿಕೆ ಇರಲಿ. ಹೆಚ್ಚಿನ ಎಫರ್ಟ್ ಹಾಕಿದ್ದೀರಾ, ಖಂಡಿತ ಅದಕ್ಕೆ ಹೆಚ್ಚಿನ ಫಲಸಿದ್ಧಿ ಆಗುತ್ತೆ. ಬರುವಂಥ ಮುಂದಿನ ದಿನಗಳಲ್ಲಿ, ಮುಂದಿನ 3 ವೀಕ್ಸ್ ಇರಬಹುದು, 2 ವೀಕ್ಸ್ ಇರಬಹುದು, ನಿಮ್ಮ ಲೈಫಲ್ಲಿ ಒಳ್ಳೆ ನಿರ್ಧಾರಗಳು ಹಾಗೂ ಒಳ್ಳೆಯ ವಿಚಾರಗಳು, ಸಿಹಿಯಾದ ಸುದ್ದಿಗಳನ್ನು ನೀವು ಕೇಳುವಂಥ ಸಮಯಗಳು ಬರ್ತಿದೆ. ಎಸ್, ಮುಂದೆ ಏನಾಗ್ತಿದೆ ಅನ್ನೋದು ನಿಮಗೆ ಒಂದು ರೀತಿ ನಿಮ್ಮ ಒಂದು ಸಿಕ್ಸ್ ಸೆನ್ಸ್ ಹೇಳ್ತಿದೆ. ಮುಂದೆ ಏನಾಗ್ತಿದೆ, ಏನು ಮಾಡ್ಬೋದು, ಏನಾಗ್ಬೋದು ಅಂತ ನಿಮಗೆ ಎಲ್ಲೋ ಒಂದು ರೀತಿ ಗೊತ್ತಾಗ್ತಿದೆ. ಖಂಡಿತ ದೈವದ ಸೂಚನೆಗಳು ನಿಮ್ಗೆ ಏನು ಸಿಗ್ತಿದೆ, ಖಂಡಿತ ಅದ್ರ ಕಡೆ ಗಮನ ಕೊಡಿ, ಮೆಡಿಟೇಷನ್ ಮಾಡಿ. ಖಂಡಿತ ನೀವು ನಿಮ್ಮ ಒಂದು ದಾರಿಯಲ್ಲಿ ಯಾರೇ ಅಡೆತಡೆಗಳಿದ್ರೂ ನಿವಾರಣೆ ಮಾಡ್ಕೋತಿದ್ದೀರಾ. ಆ್ಯಂಡ್ ಇಲ್ಲಿ ನೀವು ಆಸ್ಟ್ರಾಲಜಿ ಜೊತೆಗೆ ಕ್ಲೆನ್ಸಿಂಗ್ಸ್ ಕೂಡ ನೀವು ಕಲಿತಿದ್ದೀರಾ. ನೆಗೆಟಿವಿಟೀಸ್ನ ರಿಮೂವ್ ಮಾಡುವಂಥ ವಿಚಾರದ ಬಗ್ಗೆ ಗಮನ ಕೊಡ್ತಿದ್ದೀರಾ. ಹಾಗೆ ನಿಮ್ಮಿಂದ ಇನ್ನಷ್ಟು ಜನಗಳು ಕೂಡ ಹೆಲ್ಪಿಂಗ್ನ ಕೇಳ್ತಿದ್ದಾರೆ. ಹಾಗೆ ಆ್ಯಕ್ಟಿಂಗ್ ವಿಚಾರವಾಗಿ ಏನಾದರೂ ನಿಮ್ಮ ಒಂದು ಆಸಕ್ತಿ ಇದ್ದರೆ, ಸಿಂಗಿಂಗ್ ವಿಚಾರವಾಗಿ ನಿಮಗೆ ಆಸಕ್ತಿ ಇದ್ದರೆ, ಮುಂದಿನ ದಿನಗಳಲ್ಲಿ ನಿಮಗೆ ಹೆಚ್ಚಿನ ಆಪರ್ಚುನಿಟಿ ಸಿಗ್ತಿದೆ. ನಿಮ್ಮ ಸುತ್ತ ಇರುವಂಥ ಜನಗಳು ನಿಮ್ಗೆ ಏನೇ ಡೌನ್ ಅಪ್ ಮಾಡಿದ್ರು ನೀವು ಅದ್ರ ಕಡೆ ಗಮನ ಕೊಡಬೇಡಿ. ಹಾಗೆ ಅದ್ರ ವಿಚಾರನ ನೀವು ತಗೊಳ್ಳಿಕ್ಕೂ ಹೋಗಬೇಡಿ. ನಿಮ್ಗೆ ಯಾವುದು ಸರಿ ಅನ್ನಿಸ್ತದೆ ಅದ್ರ ಕಡೆ ಫೋಕಸ್ ಮಾಡಿ ಮುಂದೆ ಹೋಗಿ. ನಿಮ್ಮ ಹಿರಿಯರ ಆಶೀರ್ವಾದದಿಂದ ಖಂಡಿತ ನೀವು ಅಂದ್ಕೊಂಡಿರೋ ಕೆಲಸದಲ್ಲಿ ಹೆಚ್ಚಿನ ಸಕ್ಸಸ್ ಇದೆ. ಹಾಗೆ ನಿಮ್ಮ ಹಿರಿಯರಿಂದ ನಿಮಗೆ ಹಣಕಾಸಿನ ಸಹಾಯ ಕೂಡ ಆಗ್ತಿದೆ. ಮುಂದಿನ ದಿನಗಳಲ್ಲಿ ನಿಮಗೆ ಯಾವುದೇ ಆಸ್ತಿಗೆ ಸಂಬಂಧಪಟ್ಟ ಹಾಗೆ ಯಾವುದು ನಿಮಗೆ ಸೇರಬೇಕಾಗಿದೆ, ಆಸ್ತಿ ಸಂಬಂಧಪಟ್ಟಿರುವಂತಹ ಕಾನೂನಿಗೆ ಸಂಬಂಧಪಟ್ಟಿರೋ ಕೆಲಸಗಳಲ್ಲಿ ಖಂಡಿತ ನಿಮ್ಮ ಹಿರಿಯರು ನಿಮಗೆ ಹೆಚ್ಚಿನ ಸಪೋರ್ಟ್ ಮಾಡ್ತಿದ್ದಾರೆ. ಎಸ್, ಹಳೆ ವಿಚಾರಗಳನ್ನ ಮನಸ್ಸಲ್ಲಿ ಇಟ್ಕೊಂಡು ಗೊಂದಲ ಮಾಡ್ಕೊಳ್ಳೋದಕ್ಕಿಂತ ಮುಂದೆ ಆಗಬೇಕಾಗಿರೋ ವಿಚಾರಗಳ ಬಗ್ಗೆ ಗಮನ ಕೊಟ್ಟರೆ ಖಂಡಿತ ಇನ್ನಷ್ಟು ನಿಮ್ಮ ಕೆರಿಯರ್ ಲೈಫಲ್ಲಿ, ನಿಮ್ಮ ಒಂದು ಪರ್ಸ್ನಲ್ ಲೈಫಲ್ಲಿ ಹೆಚ್ಚಿನ ಸಕ್ಸಸ್ನ ನೋಡ್ತಿದ್ದೀರಾ. ಮುಂದಿನ ದಿನಗಳಲ್ಲಿ ಯಾರಿಗಾದರೂ ಹಣಕಾಸಿನ ಸಹಾಯನ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತ ಸ್ವಲ್ಪ ಆ ವ್ಯಕ್ತಿಗಳಿಂದ ನಿಮಗೆ ಪ್ರಾಬ್ಲಮ್ಸ್ ಆಗಬಹುದು. ಖಂಡಿತ ಅದು ನಿಮಗೆ ಒಳ್ಳೆಯದು ಅಂತ ನೀವು ಮಾಡ್ತಿದ್ದೀರಾ. ಯಾವುದನ್ನು ನೀವು ಒಳ್ಳೆಯದು ಅಂತ ಹೋಗ್ತಿದ್ದೀರಾ, ಒಳ್ಳೇದು ಮಾಡ್ತಿದ್ದೀರಾ, ಖಂಡಿತ ನಿಮ್ಮಿಂದ ಆ ವ್ಯಕ್ತಿಗಳು ಖಂಡಿತ ಒಳ್ಳೇದಾಗ್ತಿದೆ. ಬಟ್ ಮತ್ತೆ ಆ ಅಮೌಂಟ್ ನಿಮ್ಮ ಕೈಗೆ ಸೇರಲಿಕ್ಕೆ ಸ್ವಲ್ಪ ಕಷ್ಟ ಆಗಬಹುದು. ಎಸ್, ಯಾರಿಗಿದು ರೆಸನೇಟ್ ಆಗುತ್ತೆ ಅವ್ರ ಮಾತು ತಗೊಳ್ಳಿ. ಯಾರಿಗೆ ನೀವು ಸಹಾಯನ ಮಾಡ್ತಿದ್ದೀರಾ, ಯಾರಿಗೆ ನಿಮ್ಮ ಪ್ರೀತಿನ ಕೊಡ್ತಿದ್ದೀರಾ, ಆ ವ್ಯಕ್ತಿಗಳಿಗೆ ನಿಮ್ಮ ಪ್ರೀತಿಗೆ ಅವರು ಅರ್ಹರ ಹಾಗೂ ನಿಮ್ಮ ಹೆಲ್ಪ್ ತೊಗೊಂಡಿದ್ದಾರೆ. ಖಂಡಿತ ಅದಕ್ಕೆ ಕೃತಜ್ಞತೆನ ಸಲ್ಲಿಸಬೇಕಾಗಿದೆ. ಬಟ್ ಆ ವ್ಯಕ್ತಿಗಳು ನಿಮಗೆ ಕೃತಜ್ಞತೆನ ಸಲ್ಲಿಸ್ತಿಲ್ಲ, ನೆಗೆಟಿವಿಟೀಸ್ನ ಮಾಡ್ತಿದ್ದಾರೆ. ಆಲ್ರೆಡಿ ನೀವು ಈ ರೀತಿಯಾದ ಸಿಚುವೇಶನಲ್ಲಿ ಇರಬಹುದು. ಮುಂದಿನ ಬರುವ ದಿನಗಳಲ್ಲಿ ಇದು ನಿಮ್ಮ ಲೈಫಿಗೆ ಇನ್ನಷ್ಟು ಒಂದು ರೀತಿ ಗೊಂದಲ ಆಗಬಹುದು, ಭಾರ ಅನ್ನಿಸ್ಬಹುದು. ಎಸ್, ಇದ್ರ ವಿಚಾರವಾಗಿ ಗಮನ ಕೊಡಿ. ಯಾರನ್ನು ತುಂಬ ಬ್ಲೈಂಡಾಗಿ ನಂಬೇಡಿ. ನಿಮ್ಮ ಯಶಸ್ಸು ಕಡೆ, ನಿಮ್ಮ ಒಂದು ಕೆಲಸದ ಕಡೆ ಫೋಕಸ್ ಮಾಡಿ. ಮುಂದಿನ ಬರುವ ದಿನಗಳಲ್ಲಿ ಯಾವುದಾದ್ರೂ ಆಧ್ಯಾತ್ಮದ ಕಡೆ ಇನ್ನಷ್ಟು ಗಮನ ಹೋಗ್ತಿದೆ. ಮುಂದಿನ ಬರುವ ದಿನಗಳಲ್ಲಿ ಖಂಡಿತ ನೀವು ಹೆಚ್ಚಿನ ಪುರಾತನವಾದ ದೇವಸ್ಥಾನಗಳಿಗೆ ವಿಸಿಟ್ ಮಾಡ್ತಿದ್ದೀರಾ. ಎಸ್, ಇನ್ನಷ್ಟು ರಿಸರ್ಚಿಂಗ್ ಮಾಡ್ತಿದ್ದೀರಾ. ಇನ್ನಷ್ಟು ನೀವು ತಿಳಿದಿರೋ ವಿಚಾರಗಳನ್ನ ಇನ್ನಷ್ಟು ಜನಗಳಿಗೆ ಸ್ಪ್ರೆಡ್ ಮಾಡ್ತಿದ್ದೀರಾ. ಅದಿನ್ನಷ್ಟು ನಿಮಗೆ ಮನಸ್ಸಿಗೆ ಸಂತೋಷ ಸಿಗ್ತದೆ.
ಎಸ್, ನಿಮ್ಮ ಕ್ಲಾತ್ಸ್ನ ಯಾರಿಗಾದರೂ ದಾನನ ಕೊಡೋದಿದ್ರೆ ಅದನ್ನು ವಾಶ್ ಮಾಡಿ ಕೊಡಿ, ಅಥವಾ ಅದನ್ನು ನೀವು ಕೊಡಬೇಕು ಅನಿಸಿದ್ರೆ ಕೊಡಿ, ಇಲ್ಲ ಅಂದರೆ ಅದನ್ನು ನೀವು ಥ್ರೋ ಮಾಡಿ. ಎಸ್, ಸ್ವಲ್ಪ ಡ್ರಾಪಿಂಗ್ ಎನರ್ಜಿ ಇದೆ. ಯಾರಿಗಾದ್ರೂ ನೀವು ಕ್ಲಾತ್ಸನ್ನು ಕೊಟ್ಟು ಮತ್ತು ಅದನ್ನು ನೀವೇ ಹಾಕೊಂಡಿದ್ರೆ ನಿಮ್ಮ ಮೈ ಮೇಲೆ ಅದನ್ನು ತೊಳೆದು ಹಾಕೊಳ್ಳಿ. ಹಾಗೆ ನಿಮ್ಮ ಥಿಂಗ್ಸಸ್ಗೆ ಯಾರಿಗೆ ಏನೇ ಕೊಡೋದಿದ್ರು ಖಂಡಿತ ಅದನ್ನು ಮತ್ತೆ ನೀವು ಕ್ಲೆನ್ಸ್ ಮಾಡಿ. ಎಸ್, ನಿಮ್ಮ ಮನೆಯೂ ಕೂಡ ನೀವು ಕ್ಲೆನ್ಸ್ ಮಾಡ್ತಿದ್ದೀರಾ. ನಿಮ್ಮ ಮನೆಯಲ್ಲಿ ಕೆಲವು ಮೂಲೆಗಳಲ್ಲಿ ಯಾವುದು ಬೇಡದೇ ಇರೋ ವಸ್ತುಗಳು, ಉಪಯೋಗಿಸ್ದೇ ಇರೋ ವಸ್ತುಗಳನ್ನು ಇಟ್ಟಿದ್ದೀರಾ, ಆ ಜಾಗನೂ ಕೂಡ ನೀವು ಕ್ಲೆನ್ಸ್ ಮಾಡ್ತಿದ್ದೀರಾ ಮುಂದಿನ ಬರುವ ದಿನಗಳಲ್ಲಿ. ಹಾಗೆ ಹಣಕಾಸಿಗೆ ಸಂಬಂಧಪಟ್ಟ ಹಾಗೆ, ಕಾನೂನಿಗೆ ಸಂಬಂಧಪಟ್ಟ ಹಾಗೆ ಯಾವುದು ಕೆಲಸ ಸ್ಟ್ರಕ್ ಆಗ್ತಿದೆ, ಯಾವುದು ಆಗ್ತಿಲ್ಲ, ನನಗೆ ಈ ಸಮಸ್ಯೆ ಹುಡ್ಕೊಂಡು ಬರ್ತಿದೆ, ನಾನು ಇದರಿಂದ ಹೇಗೆ ಹೊರಗಡೆ ಬರಬೇಕು ಅನ್ನೋದು ನನಗೆ ಗೊತ್ತಾಗ್ತಿಲ್ಲ. ಹಾಗೆ ನಿಮ್ಮ ಒಂದು ಪ್ರಶ್ನೆಗೆ ಖಂಡಿತ ರಾಯರು ಉತ್ತರ ಕೊಡ್ತಿದ್ದಾರೆ. ಖಂಡಿತ ನಿಮ್ಮ ಈ ಒಂದು ಸಮಸ್ಯೆಗೆ ಖಂಡಿತ ರಾಯರು ನಿಮಗೆ ಹೊಸ ದಾರಿನ ತೋರಿಸ್ತಿದ್ದಾರೆ. ಹಾಗೆ ಇದು ಸಮಸ್ಯೆ ಅಂತ ನೀವು ಅನ್ಕೋತಿದ್ದೀರಾ, ಬಟ್ ಇದು ನಿಮಗೆ ಪರೀಕ್ಷೆ ಅಂತ ನೀವು ಅಂದ್ಕೊಳ್ಳಿ. ಖಂಡಿತ ಈ ಪರೀಕ್ಷೆಯಲ್ಲಿ ನೀವು ಪಾಸ್ ಆಗ್ತಿದ್ದೀರಾ. ರಾಯರ ಅನುಗ್ರಹ, ದತ್ತಾತ್ರೇಯ ಗುರುಗಳ ಅನುಗ್ರಹ ನಿಮಗೆ ಹೆಚ್ಚಾಗಿದೆ. ನೀವು ಎಲ್ಲೇ ರಾಯರ ಮಠಕ್ಕೆ ಹೋಗಲಿ, ದತ್ತಾತ್ರೇಯ ಸನ್ನಿಧಾನಕ್ಕೆ ಹೋಗಲಿ, ಬಾಬಾ ಸನ್ನಿಧಾನಕ್ಕೆ ಹೋಗಲಿ, ಅಲ್ಲಿರುವಂಥ ಯಾವುದಾದ್ರೂ ವಿಭೂತಿ ಆಗಿರಬಹುದು, ಕುಂಕುಮ ಆಗಿರ್ಬೋದು, ಅದನ್ನು ನೀವು ನಿಮ್ಮ ಹಣೆಗೆ ಇಟ್ಕೊಂಡು ನಿಮ್ಮ ಮನೆ ಮೇನ್ ಡೋರ್ಗೆ ಇಡೋದ್ರಿಂದ ಇನ್ನಷ್ಟು ಪಾಸಿಟಿವ್ ಎನರ್ಜೀಸ್ ನಿಮಗೆ ಸಿಗುತ್ತೆ. ಯಾವುದೇ ದೃಷ್ಟಿಗಳು ನಿಮಗೆ ತಾಗೋದಕ್ಕಿಂತ ನಿಮ್ಮ ಮನೆಗೂ ಕೂಡ ಆ ಎನರ್ಜೀಸ್ ತಾಗಿರ್ಬೋದು. ಸ್ವಲ್ಪ ಕಿರಿಕಿರಿ ಅನಿಸುತ್ತೆ, ಸ್ವಲ್ಪ ಅಸಮಾಧಾನ ಅನಿಸುತ್ತೆ. ನಿಮ್ಮ ಮನೆಯು ಒಂದು ರೀತಿ ನೀವು ಶಾಂತತೆ ಸಿಗುತ್ತೆ ಅಂತ ನೀವು ಅಂದ್ಕೊಂಡಿರ್ತೀರ. ನೀವು ಕೆಲಸ ಮುಗಿಸಿ ನಿಮ್ಮ ಮನೆಗೆ ಬಂದಾಗ ಅಲ್ಲಿ ಒಂದು ರೀತಿ ಏನೋ ಕಿರಿಕಿರಿ ಅನಿಸ್ಬಹುದು, ನಿಮಗೆ ಟಯರ್ಡ್ನೆಸ್ ಅನಿಸ್ಬೋದು. ಇತ್ತೀಚಿನ ದಿನಗಳಲ್ಲಿ ಯಾರಿಗೆ ರೆಸನೇಟ್ ಆಗುತ್ತೆ ಅವ್ರು ಮಾತ್ರ ತಗೊಳ್ಳಿ. ಖಂಡಿತ ನಿಮ್ಮ ಮೇನ್ ಡೋರ್ನ ಕ್ಲೆನ್ಸ್ ಮಾಡಿ, ಅದನ್ನು ವಾಕ್ ಮಾಡಿ, ಅದನ್ನು ಕ್ಲೆನ್ಸ್ ಮಾಡಿ. ಯಾವುದಾದ್ರೂ ದೇವರದ ಕುಂಕುಮ ಆಗಿರ್ಬೋದು, ವಿಭೂತಿ ಆಗಿರ್ಬೋದು, ಮೇನ್ ಡೋರ್ಗಿಡಿ. ಖಂಡಿತ ಅದನ್ನು ಕ್ಲೆನ್ಸ್ ಮಾಡೋದ್ರಿಂದ ಖಂಡಿತ ಚೇಂಜಸ್ ಇದೆ. ಹಾಗೆ ನಿಮ್ಮ ಮನಸ್ಸಿಗೆ ಇನ್ನಷ್ಟು ಸಮಾಧಾನ ಅನ್ನಿಸ್ತದೆ. ಎಸ್, ಯಾರೊಟ್ಟಿಗೆ ನಿಮ್ಮ ಮಾತಾಡಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಇದೆ, ಹಾಗೂ ಯಾರೊಟ್ಟಿಗೆ ನೀವು ಹೆಲ್ಪನ್ನು ಕೇಳಬೇಕು ಅಂತ ನೀವು ಅಂದ್ಕೊಂಡಿದ್ದೀರಾ, ಖಂಡಿತ ಆ ವ್ಯಕ್ತಿಗಳೇ ನಿಮಗೆ ಸಹಾಯನ ಮಾಡ್ತಿದ್ದಾರೆ. ಹಾಗೆ ಇನ್ನಷ್ಟು ಸಹನೆ ಬೇಕಿದೆ. ಸ್ವಲ್ಪ ಆತುರತೆ ನಿರ್ಧಾರಗಳನ್ನ ನೀವು ತಗೊಳ್ತಿರ್ಬೋದು. ಮುಂದಿನ ಬರುವ ದಿನಗಳಲ್ಲಿ ಆತುರತೆಯ ನಿರ್ಧಾರಗಳನ್ನ ನೀವು ತಗೊಳ್ಳೋದ್ರಿಂದ ಸ್ವಲ್ಪ ಟೆನ್ಷನ್ ಆಗ್ಬೋದು. ಸ್ವಲ್ಪ ನಿಧಾನವಾಗಿ ಯೋಚನೆ ಮಾಡಿ, ಯಾರನ್ನು ಬ್ಲೈಂಡಾಗಿ ನಂಬೇಡಿ. ಹಾಗೆ ಯಾವುದಾದ್ರೂ ದೇವರ ಅರಿಕೆ, ನಿಮ್ಮ ಮನೆಯ ದೇವರಾಗಿರಬಹುದು, ಹಾಗೂ ವಿಘ್ನೇಶ್ವರಂಗೆ ಏನಾದರೂ ನೀವು ಅರಿಕೆನ ಮಾಡ್ಕೊಂಡಿದ್ರೆ, ಮೋದಕ ಆಗಿರಬಹುದು, ಕಡುಬನಾರು ಆಗಿರಬಹುದು, ಏನಾದರೂ ನೀವು ಸೇವೆನ ಸಲ್ಲಿಸ್ತೀನಿ ಅಂತ ನೀವು ಅಂದ್ಕೊಂಡಿದ್ರೆ ಖಂಡಿತ ಮುಂದಿನ ದಿನಗಳಲ್ಲಿ ದೇವರ ಅರಿಕೆನ ಕೂಡ ನೀವು ನಿಮ್ಮ ಪ್ರಾರ್ಥನೆ ಈಡೇರಿದೆ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಸಕ್ಸಸ್ ಸಿಕ್ಕಿದೆ. ವಿಘ್ನ ವಿನಾಯಕ ನಿಮ್ಮ ಕೆಲಸದಲ್ಲಿ ಏನು ವಿಘ್ನಗಳಿತ್ತು ಅದನ್ನು ದೂರ ಮಾಡಿದ್ದಾರೆ. ಖಂಡಿತ ಮುಂದಿನ ದಿನಗಳಲ್ಲಿ ನಿಮ್ಮ ಲೈಫಲ್ಲಿ ಹೆಚ್ಚಿನ ಸಕ್ಸಸ್ ಇದೆ. ಹಾಗೆ ದೇವರ ಅರಿಕೆ ಕೂಡ ನೀವು ದೇವರಿಗೆ ಅರ್ಪಣೆ ಮಾಡ್ತಿದ್ದೀರಾ. ಎಸ್, ಹೆಚ್ಚಿನ ನಿಮ್ಮ ಮನಸ್ಸಲ್ಲಿರುವಂಥ ಗೊಂದಲತೆಗೆ ಹೆಚ್ಚಿನ ಕ್ಲಾರಿಟಿ ಮುಂದಿನ ದಿನಗಳಲ್ಲಿ ಸಿಗ್ತಿದೆ. ಹನುಮಾನ್ ಚಾಲೀಸ್ನ ಭಜನೆ ಮಾಡ್ತಿದ್ದೀರಾ. ಮುಂದಿನ ದಿನಗಳಲ್ಲಿ ಹೆಚ್ಚಿನ ಆಲೋಚನೆ ಮಾಡಿ ನಿರ್ಧಾರಗಳನ್ನ ತಗೋತಿದ್ದೀರಾ. ತಾಳ್ಮೆಯಿಂದ ನಿರ್ಧಾರ ತಗೋತಿದ್ದೀರಾ. ಕೆಲವರಿಗೆ ಇಲ್ಲಿ ಕೋಪ ಇದೆ, ಆ ಕೋಪನ ನೀವು ಕಂಟ್ರೋಲ್ ಮಾಡ್ತಿದ್ದೀರಾ. ಎಸ್, ಮುಂದಿನ ದಿನಗಳಲ್ಲಿ ಹೀಗೆ ಹೇಳಿದಾಗೆ ಆತುರವಾದ ನಿರ್ಧಾರಗಳನ್ನ ತಗೊಳ್ಬೇಡಿ. ಯೋಚನೆ ಮಾಡಿ ನಿರ್ಧಾರಗಳನ್ನ ತಗೊಳ್ಳಿ. ಹಾಗೆ ನಿಮ್ಮನ್ನು ಯಾರು ಪ್ರೊಟೆಕ್ಟ್ ಮಾಡ್ತಿದ್ದಾರೆ, ನೀವು ನಂಬಿರುವಂಥ ದೈವ ಏನು ನಿಮಗೆ ಪ್ರೊಟೆಕ್ಟ್ ಮಾಡ್ತಿದೆ. ಹಾಗೆ ನೀವು ಹೆಚ್ಚಾಗಿ ನಾನು ನಂಬಿರೋ ದೇವ್ರು ನನ್ನ ಜೊತೆ ಇದೆ ಅಂತ ನೀವು ಹೆಚ್ಚಾಗಿ ಸ್ಪ್ರೆಡ್ ಮಾಡ್ತಿದ್ದೀರಾ. ನೀವು ನಂಬಿರೋ ದೇವರ ಹೆಸರುಗಳನ್ನ ಹೇಳ್ತಿದ್ದೀರಾ. ಸ್ವಲ್ಪ ಬ್ಲಾಕೇಜಸ್ ಆಗ್ತಿದೆ. ಯಾಕೋ ಒಂದು ರೀತಿ ನೀವು ನಂಬಿರೋ ದೈವ ನಿಮಗೆ ಕೈ ಹಿಡಿತಿಲ್ಲ ಅಂತ ನೀವು ಅಂದ್ಕೊಂಡಿದ್ದೀರಾ. ಖಂಡಿತ ಕೆಲವರಲ್ಲಿ ಈ ರೀತಿ ನೀವು ಮಾತಾಡ್ಕೊಂಡಿರ್ಬೋದು, ನೀವು ಅಂದ್ಕೊಂಡಿರಬಹುದು. ಬಟ್ ನೀವು ನಂಬಿರುವಂಥ ದೈವ ನಿಮಗೆ ತುಂಬ ಪ್ರೊಟೆಕ್ಟ್ ಮಾಡ್ತಿದೆ. ಹೆಚ್ಚಾಗಿ ನಾವು ಯಾವುದನ್ನು ಹೆಚ್ಚಾಗಿ ಹೇಳ್ತೀವಿ, ಖಂಡಿತ ಆ ನಿಮ್ಮ ಸುತ್ತ ಇರೋ ವ್ಯಕ್ತಿಗಳು ಅದನ್ನು ಬ್ಲಾಕೇಜಸ್ ಮಾಡಬಹುದು. ಎಸ್,
ಸ್ವಲ್ಪ ದಿನಗಳಿಂದ ನಿಮ್ಮ ಮನಸ್ಸಲ್ಲಿ ಯಾವುದೇ ರೀತಿ ಗೊಂದಲ ಇದೆ, ಟೆನ್ಷನ್ ಇದೆ. ಆ ಟೆನ್ಷನ್ ಎಲ್ಲದರಿಂದನೂ ಹೊರಗಡೆ ಬರ್ತಿದ್ದೀರಾ. ನಿಮಗೆ ರಕ್ಷಣೆ ಇದೆ. ಒಂದು ರೀತಿ ನಿಮಗೆ ಭಯ ಅನ್ನಿಸ್ತಿರ್ಬಹುದು. ಏನಾಗುತ್ತೆ ಏನಾಗೋಗುತ್ತೆ ಅನ್ನೋ ಒಂದು ಟೆನ್ಷನ್ ಏನಿದೆ ಅದರಿಂದ ಹೊರಗಡೆ ಬನ್ನಿ. ನಿಮ್ಮ ಲೈಫಲ್ಲಿ ಎಲ್ಲವೂ ಪಾಸಿಟಿವ್ ಆಗಿದೆ, ಎಲ್ಲವೂ ಚೇಂಜಸ್ ಇದೆ. ಹಾಗೆ ನಿಮ್ಮ ಡ್ರೀಮ್ಸ್ಗೆ ಸಂಬಂಧಪಟ್ಟಾಗೆ ಏನಾದರೂ ನಿಮಗೆ ಕೆಟ್ಟ ಕನಸುಗಳು ಬೀಳ್ತಿದೆ, ಅದರಿಂದ ನಿಮಗೆ ಏನೋ ಒಂದು ರೀತಿ ಟೆನ್ಷನ್ ಇದೆ. ಖಂಡಿತ ಈ ಎಲ್ಲ ಟೆನ್ಷನಿಂದ ಖಂಡಿತ ಆಂಜನೇಯ ಸ್ವಾಮಿ ನಿಮ್ಮನ್ನು ಹೊರಗಡೆ ಕರ್ಕೊಂಡು ಬರ್ತಿದ್ದಾರೆ. ಹನುಮಾನ್ ಚಾಲೀಸ್ನ ಪಠನೆ ಮಾಡಿ. ನೀವು ಪಠನೆ ಮಾಡೋಕ್ಕೆ ಸಮಯ ಸಿಕ್ಕಿಲ್ಲ ಅಂದರೆ ಖಂಡಿತ ನೀವು ಅದನ್ನು ಕೇಳಿಸ್ಕೊಳ್ಳಿ. ನಿಮ್ಮ ಮನೇಲಿ ಹಾಕಿ ಖಂಡಿತ ನಿಮ್ಮ ಮನೆಯ ವ್ಯಕ್ತಿಗಳು ಕೂಡ ಎಲ್ಲರೂ ಕೇಳಿಸ್ಕೊಳ್ಳಿ. ಆಂಜನೇಯ ಸ್ವಾಮಿಯ ಆಶೀರ್ವಾದ ನಿಮ್ಮ ಲೈಫಲ್ಲಿ ಹೆಚ್ಚಿನ ಸಕ್ಸಸ್ನ ತಂದುಕೊಡ್ತಿದೆ. ಎಸ್, ಮುಂದಿನ ದಿನಗಳಲ್ಲಿ ಅಥವಾ ಈ ಹಿಂದೆ ಬೆಂಕಿಗೆ ಸಂಬಂಧಪಟ್ಟಾಗೆ ಯಾವುದಾದ್ರೂ ನಿಮಗೆ ಸಮಸ್ಯೆಗಳಾಗಿ ಅದರಿಂದ ನೀವು ನಿಮ್ಮ ಕಿಚನಲ್ಲಿ, ದೇವ್ರ ಮನೆಯಲ್ಲಿ ಎಲ್ಲಾದರೂ ಸಮಥಿಂಗ್ ಔಟ್ಸೈಡ್ ಅದರಿಂದ ನಿಮಗೆ ಸ್ವಲ್ಪ ಪೇನ್ ಆಗಿದೆ, ಹರ್ಟ್ ಆಗಿದ್ರೆ ಅದರಿಂದ ಕ್ಯೂರ್ ಆಗ್ತದೆ. ನಿಮ್ಮ ಒಂದು ಚರ್ಮಕ್ಕೆ ಸಂಬಂಧಪಟ್ಟಾಗ ಏನಾದ್ರು ನಿಮಗೆ ಸುಟ್ಟಿರೋ ಗಾಯಗಳಿದ್ರೆ ಅದು ಕೂಡ ಕ್ಯೂರ್ ಆಗ್ತಿದೆ ಮುಂದಿನ ದಿನಗಳಲ್ಲಿ. ಸಾರಿ ಬಟ್ ನನಗೆ ಲೇನ್ ಎನರ್ಜಿಸ್ ಅದನ್ನು ಮಾತ್ರ ನಾನು ತಿಳಿಸ್ತಿದ್ದೀನಿ. ಮುಂದಿನ ದಿನಗಳಲ್ಲಿ ಬೆಂಕಿಗೆ ಸಂಬಂಧಪಟ್ಟಾಗೆ ಕಿಚನಲ್ಲಾಗಿರ್ಬಹುದು, ಔಟ್ಸೈಡ್ ಆಗಿರ್ಬಹುದು, ಅಥವಾ ದೇವಸ್ಥಾನಗಳಲ್ಲಿ ಆಗಿರ್ಬಹುದು, ಎಲ್ಲೇ ಆಗಿರ್ಬೋದು, ಆ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಸ್ವಲ್ಪ ನೀವು ಕೇರ್ಫುಲ್ ಆಗಿರಿ. ನಿಮ್ಮ ನಿಮ್ಮ ಬಟ್ಟೆಗಳಾಗಿರ್ಬೋದು, ಸಮಥಿಂಗ್ ನಿಮ್ಮ ವಸ್ತುಗಳಾಗಿರ್ಬೋದು, ನಿಮಗೆ ಸ್ವಲ್ಪ ಹರ್ಟ್ ಅದರಿಂದ ಆಗ್ಬೋದು. ಅದಕ್ಕೆ ನಿಮ್ಮ ಮುಂದೆ ಹೆಜ್ಜೆ ಇಡುವಾಗ ಯೋಚನೆ ಮಾಡಿ ನಿಧಾನವಾಗಿ ಮುಂದೆ ಹೋಗಿ. ಹಾಗೆ ಎಲ್ಲಿ ತುಂಬ ಜಂಬಲ್ಡ್ ಇರುತ್ತೆ ಆ ಒಂದು ಸ್ಥಳದಲ್ಲಿ ನೀವು ಹುಷಾರಾಗಿ ಇರಿ. ಎಸ್, ಯಾರು ಗೌರ್ಮೆಂಟ್ ಜಾಬ್ ವಿಚಾರವಾಗಿ ವೆಯ್ಟ್ ಮಾಡ್ತಿದ್ದೀರಾ, ಖಂಡಿತ ಮುಂದಿನ ದಿನಗಳಲ್ಲಿ ನಿಮಗೆ ಗೌರ್ಮೆಂಟ್ ಜಾಬ್ ಸಿಗ್ತಿದೆ. ಸಮಥಿಂಗ್ ನಿಮಗೆ ನೆಗೆಟಿವಿಟಿ ಆಗಿದೆ ಅಂತ ನೀವು ಅಂದ್ಕೊಂಡಿದ್ದೀರಾ, ನೆಗೆಟಿವಿಟಿ ಆಗ್ತಿದೆ, ನಿಮ್ಮ ಕೆಲಸಗಳೆಲ್ಲ ತಡ ಆಗ್ತಿದೆ, ಒಂದು ರೀತಿ ಮನಸ್ಸಿಗೆ ಶಾಂತಿ ಇಲ್ಲ, ಸಡನ್ನಾಗಿ ಕೋಪ ಬರುತ್ತೆ, ಪ್ರತಿ ವಿಚಾರಕ್ಕೂ ಒಂದು ರೀತಿ ಹೇಗೆ ರಿಯಾಕ್ಟ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ, ಯಾಕೆ ನಾನು ಈಗ ಆಗಿದ್ದೀನಿ ಅಂತ ನಿಮಗೆ ಅನ್ನಿಸ್ತದೆ. ಖಂಡಿತ ನಿಮ್ಮ ನೆಗೆಟಿವಿಟಿನ ರಿಮೂವ್ ಮಾಡ್ತಿದ್ದಾರೆ ಇಲ್ಲಿ ರಾಘವೇಂದ್ರ ಸ್ವಾಮಿಗಳು. ಹಾಗೆ ಮುಂದಿನ ಬರುವ ದಿನಗಳಲ್ಲಿ ಇನ್ನಷ್ಟು ಯಾವ ವಿಚಾರಕ್ಕೆ ನಿಮಗೆ ಕ್ಲಾರಿಟಿ ಬೇಕಿದೆ, ಖಂಡಿತ ಆ ವಿಚಾರವಾಗಿ ಕ್ಲಾರಿಟಿ ಸಿಗ್ತಿದೆ. ಹೆಚ್ಚಿನ ನಿಮ್ಮ ಯೋಚನೆ, ನಿಮ್ಮ ಕುಟುಂಬದ ಬಗ್ಗೆ ಹೆಚ್ಚಿನ ಕಾಳಜಿ ಯೋಚನೆ ಇದೆ. ಅವರ ಆರೋಗ್ಯದ ಬಗ್ಗೆ, ಅವರ ಕೆಲಸಗಳ ಬಗ್ಗೆ ಖಂಡಿತ ಮುಂದಿನ ದಿನಗಳಲ್ಲಿ ನಿಮ್ಮ ಕುಟುಂಬದ ರಕ್ಷಣೆ ರಾಯರು ಮಾಡ್ತಿದ್ದಾರೆ. ರಾಯರ ಆಶೀರ್ವಾದ ನಿಮ್ಮ ಕುಟುಂಬದ ಮೇಲೆ ಸದಾ ಇದೆ. ಯಾವುದ್ರೂ ನೀವು ಚಿಂತೆ ಇದೆ, ಆ ಚಿಂತೆಯಿಂದ ಹೊರಗಡೆ ಬರ್ತಿದ್ದೀರಾ. ಇಲ್ಲಿ ಹಸ್ಬೆಂಡ್ ಆ್ಯಂಡ್ ವೈಫ್ ಎನರ್ಜೀಸ್ ಕೂಡ ಇದೆ. ನಿಮ್ಮ ದಾಂಪತ್ಯ ಜೀವನಕ್ಕೆ ಸಂಬಂಧಪಟ್ಟಾಗೆ ಯಾವುದು ನೀವು ಆತುರವಾಗಿ ನಿರ್ಧಾರಗಳನ್ನ ತಗೋತಿದ್ದೀರಾ, ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ. ಹಾಗೆ ಇಲ್ಲಿ ಥರ್ಡ್ ಪಾರ್ಟೀಸಿಂದ ನಿಮ್ಗೆ ಏನು ಸಮಸ್ಯೆ ಆಗಿದೆ ಆ ಸಮಸ್ಯೆಯಿಂದ ಕೂಡ ಹೊರಗಡೆ ಬರ್ತಿದ್ದೀರಾ. ನಿಮ್ಮ ದಾಂಪತ್ಯ ಜೀವನ ಚೆನ್ನಾಗಿ ಆಗ್ತಿದೆ ಆ್ಯಂಡ್ ಇನ್ನಷ್ಟು ಕಾನ್ವರ್ಸೇಷನ್ ಮಾಡ್ತಿದ್ದೀರಾ. ಯಾರಲ್ಲಿ ಪ್ರೆಗ್ನೆನ್ಸಿ ವಿಚಾರವಾಗಿ ವೆಯ್ಟ್ ಮಾಡ್ತಿದ್ದೀರಾ, ರಾಯರಿಂದ ನಿಮಗೆ ಆಶೀರ್ವಾದ ಸಿಗ್ತಿದೆ. ಖಂಡಿತ ನಿಮ್ಮ ಲೈಫಲ್ಲಿ ಸಂತೋಷದ ಸುದ್ದಿಯನ್ನು ಕೇಳ್ತಿದ್ದೀರಾ. ಪ್ರೆಗ್ನೆನ್ಸಿ ವಿಚಾರದಲ್ಲಿ ಗುಡ್ ನ್ಯೂಸ್ ನಿಮಗೆ ಸಿಗ್ತಿದೆ. ಯಾರೆಲ್ಲ ನಿಮ್ಗೆ ಟಾಂಟ್ ಮಾಡಿದೆ, ತಾಯಿ ಪಾರ್ವತಿ ದೇವಿಯ ಆಶೀರ್ವಾದ ಕೂಡ ನಿಮ್ಮ ಜೊತೆಗಿದೆ. ಯಾವುದೋ ವಿಚಾರವಾಗಿ, ಸಂತಾನ ವಿಚಾರವಾಗಿ ಹಾಗೂ ಮದುವೆ ವಿಚಾರವಾಗಿ, ನಿಮ್ಮ ಹಣಕಾಸಿನ ವಿಚಾರವಾಗಿ ನೀವೇನಾದರೂ ಪ್ರಾರ್ಥನೆ ಮಾಡ್ಕೊಂಡಿದ್ರೆ ಅಥವಾ ಮುಂದಿನ ದಿನಗಳಲ್ಲಿ ಪ್ರಾರ್ಥನೆ ಮಾಡ್ತಿದ್ರೆ, ಪಾರ್ವತಿ ದೇವಿಯ ಆಶೀರ್ವಾದದಿಂದ ನಿಮ್ಮ ಇಷ್ಟಾರ್ಥ ಬೇಗ ಸಿದ್ಧಿ ಆಗ್ತಿದೆ. ಹಾಗೆ ನೀವೇನಾದರೂ ಅರ್ಕೆಯನ್ನು ಮಾಡ್ಕೊಂಡಿದ್ರೆ ನಿಮ್ಮ ಕುಲ ದೇವರಿಗೆ, ನಿಮ್ಮ ಮನೆ ದೇವರಿಗೆ ಅಥವಾ ನಿಮ್ಮ ಇಷ್ಟ ದೇವರಿಗೆ ತುಂಬ ವರ್ಷಗಳಾಗಿರ್ಬೋದು, ಆ ಅರ್ಕೆನ ನೀವು ಇನ್ನೂ ದೇವರಿಗೆ ಅರ್ಪಣೆ ಮಾಡಿಲ್ಲ, ತಡ ಮಾಡ್ತಿದ್ದೀರಾ, ಅಥವಾ ಅದರಿಂದ ನಿಮಗೆ ಕೆಲಸಗಳು ನಿಲ್ತಾ ಇದೆ ಅಂತ ನೀವು ಅಂದ್ಕೊಂಡಿದ್ದೀರಾ, ಖಂಡಿತ ನಿಮಗೆ ಬಹಳಷ್ಟು ಸೂಚನೆಗಳನ್ನ ಆ ತಾಯಿ ನಿಮಗೆ ಕನಸಿನಲ್ಲಿ ರೂಪದಲ್ಲಿ ಅಥವಾ ವ್ಯಕ್ತಿಗಳ ರೂಪದಲ್ಲಿ ತೋರಿಸಿರಬಹುದು. ಇನ್ನಷ್ಟು ಮುಂದಿನ ಬರುವ ದಿನಗಳಲ್ಲಿ ಈ ವಿಚಾರವಾಗಿ ನೀವು ಇನ್ನಷ್ಟು ಗಮನ ಕೊಡ್ತಿದ್ದೀರಾ. ಯಾವ ದೇವರ ಅರ್ಕೆ ಮಾಡ್ಕೊಂಡಿದ್ದೀನಿ ಅನ್ನೋದು ನೀವು ಮರ್ತೋಗಿದ್ರೆ ಮುಂದಿನ ದಿನಗಳಲ್ಲಿ ಖಂಡಿತ ನಿಮಗೆ ಈ ಒಂದು ವಿಚಾರವಾಗಿ ಕ್ಲಾರಿಟಿ ಸಿಗ್ತಿದೆ. ಹಾಗೆ
ಯಾವುದೇ ಎಕ್ಸಾಮ್ಸ್ನ ನೀವು ಮುಂದಿನ ದಿನಗಳಲ್ಲಿ ಎಕ್ಸಾಮ್ಸ್ನ ಅಟೆಂಡ್ ಮಾಡ್ತಿದ್ದಾರೆ ವಿದ್ಯಾರ್ಥಿಗಳಾಗಿರ್ಬೋದು, ನೀವು ಯಾವುದಾದ್ರೂ ಜಾಬ್ ರಿಲೇಟೆಡ್ ಆಗಿ ಎಕ್ಸಾಮ್ಸ್ನ ಅಟೆಂಡ್ ಮಾಡ್ತಿದ್ರೆ ಖಂಡಿತ ಹೆಚ್ಚಿನ ಸಕ್ಸಸ್ ಇದೆ. ಖಂಡಿತ ಇನ್ನಷ್ಟು ಗ್ರೋತನ್ನ ನೋಡ್ತಿದ್ದೀನ ನಿಮ್ಮ ಕೆರಿಯರ್ ಲೈಫಲ್ಲಿ. ಹಾಗೆ ನಿಮ್ಮ ಸ್ಯಾಲ್ರಿ ಕೂಡ ಇನ್ಕ್ರೀಸ್ ಆಗ್ತಿದೆ. ಹಾಗೆ ಯಾವುದು ಬೇಡದೇ ಇರುವಂಥ ಸ್ಥಳಕ್ಕೆ ನೀವು ಹೋಗಬಾರ್ದು ಅಂತ ತಡೆ ಆಗ್ತಿದೆ, ಅಥವಾ ಅಲ್ಲಿಗೆ ನೀವು ಹೋಗೋದು ಬೇಡ ಅಂತ ನಿಮಗೆ ತಡ ಆಗ್ತಿದೆ. ಖಂಡಿತ ಅದ್ರ ಕಡೆ ನೀವು ಹೆಚ್ಚಾಗಿ ಗಮನ ಕೊಡ್ತಿದ್ದೀರಾ. ಯಾವುದು ಬೇಡ ಅನ್ನಿಸ್ತಿದೆ ಅದನ್ನು ನೀವು ಮಾಡಬೇಕು ಅಂತ ಮುಂದೆ ಹೋಗ್ತಿದ್ದೀರಾ. ಖಂಡಿತ ಈ ವಿಚಾರವಾಗಿ ಇನ್ನಷ್ಟು ಗಮನವನ್ನು ಕೊಡಿ. ಯಾವುದೇ ನಿಮಗೆ ಬೇಡ ಅಂತ ಭಗವಂತ ತಡೀತಿದ್ದಾರೆ ಅದ್ರ ಕಡೆ ಗಮನ ಕೊಡಿ. ಹಾಗೆ ಯಾವುದಾದ್ರೂ ಬೀದಿ ನಾಯಿಗಳಿಗೆ ಅಥವಾ ನೀವು ಸಾಕಿರುವಂಥ ಪ್ರಾಣಿಗೆ ಏನಾದರೂ ನೀವು ಗೋಧಿಯಿಂದ ಮಾಡಿರುವಂಥ ಪದಾರ್ಥವನ್ನು ಕೊಡಿ. ಬಿಸ್ಕೆಟ್ಸ್ ಆಗಿರ್ಬೋದು, ಎನಿಥಿಂಗ್, ಗೋಧಿಯಿಂದ ಚಪಾತಿ, ಎನಿಥಿಂಗ್, ಆ ರೀತಿ ನೀವು ಕೊಡೋದ್ರಿಂದ ಸಂಕಲ್ಪ ಮಾಡಿ ಕೊಡಿ. ನಿಮ್ಮ ಇಷ್ಟಾರ್ಥ ಬೇಗ ಸಿದ್ಧಿಯಾಗಲಿ. ನಿಮ್ಮ ಕೆಲಸಗಳಲ್ಲಿ ಅಡೆತಡೆಗಳಿದ್ದರೆ ಅದನ್ನು ನಿವಾರಣೆ ಮಾಡಿ ಅಂತ. ಖಂಡಿತ ಕಾಳಭೈರವೇಶ್ವರರ ಆಶೀರ್ವಾದದಿಂದ ಹಾಗೂ ಪಾರ್ವತಿ ದೇವಿಯ ಆಶೀರ್ವಾದದಿಂದ ನಿಮ್ಮ ಇಷ್ಟಾರ್ಥ ಬೇಗ ಸಿದ್ಧಿ ಆಗುತ್ತೆ. ಇಲ್ಲಿ ಮ್ಯಾರೇಜ್ಗೋಸ್ಕರ ನೀವು ತುಂಬ ಪ್ರಾರ್ಥನೆ ಮಾಡ್ಕೊಂಡಿದ್ದೀರಾ, ಹಾಗೂ ಹೆಜ್ಜೆ ನಮಸ್ಕಾರ ರಾಯರಿಗೆ ಮಾಡಿರಬಹುದು, ಅಥವಾ ಏನಾದರೂ ವ್ರತನ ಮಾಡ್ತಿದ್ರೆ ಉಪವಾಸದ ವ್ರತ ಆಗಿರ್ಬೋದು, ಎನಿಥಿಂಗ್, ನಿಮ್ಮ ಶಕ್ತಿ ಅನುಸಾರ ನೀವೇನು ಕೆಲಸನ ಮಾಡ್ತಿದ್ದೀರಾ, ರಾಯರಿಗೆ ಏನು ಸೇವೆನ ಮಾಡ್ತಿದ್ದೀರಾ, ಖಂಡಿತ ನಿಮ್ಮ ಇಷ್ಟಾರ್ಥ ಸಿದ್ಧಿ ಆಗ್ತಿದೆ. 42 ಅಥವಾ 48 ಡೇಸಲ್ಲಿ ನಿಮ್ಮ ಲೈಫಲ್ಲಿ ತುಂಬಾ ಗ್ರೋತನ್ನ ನೋಡಿರ್ತೀರ, ಸಂತೋಷದ ವಾತಾವರಣನ ನೋಡಿರ್ತೀರ, ನಿಮ್ಮ ಮನೆಯಲ್ಲಿ ಶುಭ ಕಾರ್ಯವನ್ನು ನಡೆಸಿರ್ತೀರ, ತುಂಬ ಹ್ಯಾಪಿನೆಸ್ ನಿಮಗೆ ಸಿಕ್ಕಿರುತ್ತೆ. ಎಸ್, ಕೆಲವು ವಿಚಾರಗಳನ್ನ ಕೆಲವು ವ್ಯಕ್ತಿಗಳು ನಿಮಗೆ ಏನು ತಿಳಿಸ್ತಿದ್ದಾರೆ, ನಿಮ್ಮ ಲೈಫಿಗೆ ಯಾರು ಹೊಸ ವ್ಯಕ್ತಿಗಳು ಬರ್ತಿದ್ದಾರೆ, ಅಥವಾ ನಿಮ್ಮ ಫ್ರೆಂಡ್ಸ್, ನೇಬರ್ಸ್, ಎನಿವನ್, ಆ ವ್ಯಕ್ತಿಗಳಿಂದ ನಿಮಗೆ ತುಂಬ ಹೊಸ ವಿಚಾರಗಳು ನಿಮಗೆ ಕಿವಿಗೆ ಬೀಳ್ತಿದೆ. ಎಲ್ಲವೂ ಪಾಸಿಟಿವ್ ಅನಿಸ್ತಿದೆ ನಿಮಗೆ. ಹಾಗೆ ನೀವು ಯಾವುದೇ ಒಂದು ನಿಮ್ಮ ಹತ್ರ ಇರುವಂಥ ವಸ್ತುಗಳು, ತುಂಬ ಇಂಪಾರ್ಟೆಂಟ್ ಇರೋ ವಸ್ತುಗಳು, ಡೈಮಂಡ್ ಆಗಿರ್ಬೋದು ಅಥವಾ ಗೋಲ್ಡ್ ಆಗಿರಬಹುದು, ಸಿಲ್ವರ್ ಆಗಿರ್ಬೋದು, ಎನಿಥಿಂಗ್, ಅದನ್ನೇ ರಿಪ್ಲೇಸ್ಮೆಂಟ್ ಮಾಡ್ತಿದ್ದೀರಾ, ಎಕ್ಸ್ಚೇಂಜ್ ಮಾಡ್ತಿದ್ದೀರಾ. ಹಾಗೆ ನೀವು ಇಷ್ಟಪಟ್ಟಿರೋ ವ್ಯಕ್ತಿಗೋಸ್ಕರ ನೀವು ಏನು ಪ್ರಾರ್ಥನೆ ಮಾಡಿದ್ದೀರಾ, ಅವರ ಆರೋಗ್ಯದ ವಿಚಾರವಾಗಿ, ಅವರ ಕೆಲಸದ ವಿಚಾರವಾಗಿ, ಹಾಗೂ ನಿಮ್ಮ ಪ್ರೀತಿಯ ವಿಚಾರವಾಗಿ ನೀವೇನಾದರೂ ಪ್ರಾರ್ಥನೆ ಮಾಡ್ಕೊಂಡಿದ್ರೆ ರಾಯರಿಗೆ, ನೀವು ಇಷ್ಟಪಟ್ಟಿರೋ ವ್ಯಕ್ತಿ ನಿಮ್ಮ ಲೈಫಿಗೆ ಮತ್ತೆ ಬರಬೇಕು, ಅಥವಾ ಆ ವ್ಯಕ್ತಿ ನಿಮ್ಮ ಲೈಫಲ್ಲಿ ಸದಾ ಇರಬೇಕು, ಹಾಗೂ ಆ ವ್ಯಕ್ತಿ ಆರೋಗ್ಯವಾಗಿ ಸಂತೋಷವಾಗಿರಬೇಕು ಅಂತ ನೀವೇನು ಪ್ರಾರ್ಥನೆ ಮಾಡ್ಕೊಂಡಿದ್ದೀರಾ, ಖಂಡಿತ ನಿಮ್ಮ ಪ್ರಾರ್ಥನೆ ರಾಯರಿಗೆ ಸಲ್ಲಿದೆ. ನೀವು ಇಷ್ಟಪಟ್ಟಿರೋ ವ್ಯಕ್ತಿ ಜೊತೆ ನಿಮಗೆ ಎಂಗೇಜ್ಮೆಂಟ್, ಮ್ಯಾರೇಜ್ ಆಗ್ತಿದೆ. ಎಸ್, ಕೆಲವು ಮೆಸೇಜಸ್, ಲೆಟರ್ಸ್ನ ನಾನು ಇಲ್ಲಿ ಬರೆದಿದ್ದೀನಿ. ಖಂಡಿತ ಅದರಿಂದ ನಿಮಗೆ ರಾಯರಿಂದ ನಿಮಗೆ ಏನು ಮೆಸೇಜಸ್ ಸಿಗುತ್ತೆ ಅನ್ನೋದನ್ನು ಈ ಒಂದು ಮೆಸೇಜ್ ಮುಖಾಂತರ ನೋಡೋಣ. ನಿಮಗಾಗಿ ಏನು ಮೆಸೇಜಸ್ ಸಿಗಬಹುದು, ಮುಂದಿನ ದಿನಗಳಲ್ಲಿ ನಿಮಗೆ ಏನು ಚೇಂಜಸ್ ಸಿಗ್ತಿದೆ ಅನ್ನೋದನ್ನು ಈ ಒಂದು ಲೆಟರ್ಸ್ ನೋಡೋಣ. ನಿರೀಕ್ಷಿತ ಉತ್ತರ ದೊರಕಲಾಗಿದೆ. ನೀವು ಅಂದ್ಕೊಂಡಿರೋದನ್ನು ಖಂಡಿತ ಅಚೀವ್ ಮಾಡುವಂಥ ಸಮಯ. ಯಾರು ನಿಮ್ಮನ್ನು ಸೋಂಬೇರಿಗಳು ಅಂದ್ಕೊಂಡಿದ್ದಾರೆ, ಯಾರು ನಿಮಗೆ ಟಾಂಟ್ ಮಾಡಿದ್ದಾರೆ, ಯಾರು ನಿಮಗೆ ರೆಸ್ಪಾನ್ಸಿಬಿಲಿಟಿ ಇಲ್ಲ ಅಂದ್ಕೊಂಡಿದ್ದಾರೆ, ಖಂಡಿತ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸಕ್ಸಸ್ ನಿಮ್ಮ ಲೈಫಲ್ಲಿ ಬರ್ತಿದೆ. ಪ್ರಗತಿಯ ಬಾಗಿಲು ತೆರೆದಿದೆ. ಎಸ್, ನಿಮ್ಮ ಲೈಫಲ್ಲಿ ಹೊಸ ಆರಂಭ ಶುರುವಾಗಿದೆ. ನೀವೇನಾದರೂ ಮ್ಯಾನಿಫೆಸ್ಟ್ ಮಾಡಿದರೆ, ನೀವು ಸ್ವಂತ ವೆಹಿಕಲ್, ಕಾರ್ ತೊಗೋಬೇಕು ಅಥವಾ ಸ್ವಂತ ಬಿಸ್ನೆಸ್ನ ಶುರು ಮಾಡಬೇಕು ಅಂತ, ಖಂಡಿತ ಮುಂದಿನ ದಿನಗಳಲ್ಲಿ ನಿಮ್ಮ ಇಷ್ಟಾರ್ಥ ಸಿದ್ಧಿ ಆಗ್ತಿದೆ. ಎಸ್, ಹೊಸ ಆರಂಭ ನಿಮ್ಮ ಬದುಕಲ್ಲಿ ಬರ್ತಿದೆ. ಏನೇ ಅಡೆತಡೆಗಳಿರಲಿ, ಅದಕ್ಕೆ ಯಾರೇ ಅಡೆತಡೆ ಮಾಡಿರಲಿ, ಅದಕ್ಕೆ ಯಾರೇ ನೆಗೆಟಿವಿಟಿ ಮಾಡಿರಲಿ, ಅದನ್ನು ನೀವು ಕ್ಲೆನ್ಸ್ ಮಾಡ್ತಿದ್ದೀರಾ. ಖಂಡಿತ ಇನ್ನಷ್ಟು ಪಾಸಿಟಿವ್ ಎನರ್ಜೀಸ್ ನಿಮಗೆ ಮುಂದಿನ ದಿನಗಳಲ್ಲಿ ಸಿಗ್ತಿದೆ. ಸದ್ಯದ ಪರಿಸ್ಥಿತಿಯಲ್ಲಿ ನೀವು ತುಂಬ ಟೆನ್ಷನ್ ಇರ್ಬೋದು, ಕನ್ಫ್ಯೂಷನ್ಸ್ ಇರ್ಬೋದು, ಖಂಡಿತ ಮುಂದಿನ ದಿನಗಳಲ್ಲಿ ಅವೆಲ್ಲವೂ ನಿವಾರಣೆ ಆಗ್ತಿದೆ. ಎಸ್, ಮುಂದಿನ ವಾರಗಳಲ್ಲಿ ನಿಮ್ಮ ಲೈಫಲ್ಲಿ ನೀವು ಅಂದ್ಕೊಂಡೇ ಇರೋ ರೀತಿಯಲ್ಲಿ ಚೇಂಜಸ್ ಆಗ್ತಿದೆ. ಎಸ್,
ದೈವ ಕೃಪೆ ನಿಮ್ಮ ಜೊತೆಗಿದೆ, ರಾಯರ ಕೃಪೆ ನಿಮ್ಮ ಜೊತೆಗಿದೆ. ಖಂಡಿತ ನಿಮ್ಮ ಇಷ್ಟಾರ್ಥ ಸಿದ್ಧಿ ಆಗ್ತಿದೆ. ಎಸ್, ಕರುಡೆಯಿಂದ ನಿಮಗೆ ಏನು ಮೆಸೇಜಸ್ ಸಿಗ್ತಿದೆ, ರಾಯರು ನಿಮಗೆ ಏನು ಮೆಸೇಜಸ್ನ ಹೇಳ್ತೀನಿ. ಮುಂದಿನ ಬರುವ ದಿನಗಳಲ್ಲಿ ನಿಮ್ಮ ಲೈಫಲ್ಲಿ ಚೇಂಜಸ್ ಲಕ್ ಬರ್ತಿದೆ ಅನ್ನೋದನ್ನು ಕವಡೆ ಮುಖಾಂತರ ನೋಡೋಣ. 1 2 3 4 5 6 7 8 9 10. ತುಂಬ ದಿವಸ ನಿಂತಿರುವಂತಹ ಕೆಲಸದಲ್ಲಿ ಹೆಚ್ಚಿನ ಪ್ರಗತಿ, ಮುಂದಿನ ದಿನಗಳಲ್ಲಿ ಆ ಕೆಲಸದಲ್ಲಿ ತುಂಬ ಫಾಸ್ಟ್ ಮೂಮೆಂಟಿಂಗ್ ಆಗ್ತಿದೆ. ಹೆಲ್ಪಿಂಗ್ ಹ್ಯಾಂಡ್ ಸಿಗ್ತಿದೆ. ಯಾವುದಾದ್ರೂ ನೀವು ಹೆಲ್ಪಿಂಗ್ ಕೇಳ್ತಿರೋ ವ್ಯಕ್ತಿಗಳು ನಿಮಗೆ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ಹೊಸ ವ್ಯಕ್ತಿಗಳು ನಿಮ್ಮ ಲೈಫಿಗೆ ಸಪೋರ್ಟ್ ಮಾಡಲಿಕ್ಕೆ ಬರ್ತಿದ್ದಾರೆ. ಹಾಗೆ ನಿಮ್ಮ ಕುಟುಂಬದಲ್ಲೇ ಕೂಡ ತುಂಬ ಸುಧಾರಣೆ, ಅಭಿವೃದ್ಧಿನ ಮುಂದಿನ ದಿನಗಳಲ್ಲಿ ನೋಡ್ತಿದ್ದೀರಾ. ಮನಸ್ಸಲ್ಲಿ ತುಂಬ ಗೊಂದಲ ಇದೆ, ಭಯ ಇದೆ, ಬೇಸರ ಇದೆ. ನೀವು ಅಂದ್ಕೊಂಡಿರೋ ಕೆಲಸ ಆಗಿಲ್ಲ ಅಂತ. ಕಾನೂನಿಗೆ ಸಂಬಂಧಪಟ್ಟಿರೋ ಕೆಲಸದಲ್ಲಿ ತುಂಬ ಫಾಸ್ಟ್ ಮೂಮೆಂಟಿಂಗ್ ಆಗ್ತಿದೆ ರಾಯರ ಆಶೀರ್ವಾದದಿಂದ. ಹಾಗೂ ನೀವು ಪ್ರಾರ್ಥನೆ ಮಾಡಿರುವಂತಹ ಯಾವುದೇ ನೀವೇನೇ ಪ್ರಾರ್ಥನೆ ಮಾಡಿರಲಿ, ರಾಯರಿಗೆ ಏನಾರು ಅರಿಕೆ ಮಾಡಿಕೊಂಡಿರಲಿ, ಮುಡುಪನ ಕಟ್ಟಿರಲಿ, ನಿಮ್ಮ ಇಷ್ಟಾರ್ಥ ಮುಂದಿನ ದಿನಗಳಲ್ಲಿ ಶೀಘ್ರದಲ್ಲಿ ಅದಕ್ಕೆ ಹೆಚ್ಚಿನ ಫಲ ಸಿದ್ಧಿ ಆಗ್ತಿದೆ. ರಾಯರ ಕೃಪೆ ಆಶೀರ್ವಾದ ನಿಮ್ಮ ಜೊತೆಗೆ ಇದೆ. ಎಸ್, ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ. ಐ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಯಿತು ಅಂತ ನಾನು ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಟಾಪಿಕ್ ಒಂದಿಗೆ ನಾನು ಮತ್ತೆ ಭೇಟಿ ಆಗ್ತೀನಿ. ಈ ಒಂದು ರೀಡಿಂಗ್ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ನಮಸ್ತೆ, ಲವ್ ಯು ಆಲ್, ಟೇಕ್ ಕೇರ್, ಹರೇ ಕೃಷ್ಣ.